ಮಹಾಭಾರತದ ಸಂಭವ ಪರ್ವ 100ನೇ ಅಧ್ಯಾಯ. ಶಾಂತನುವಿನ ಗುಣವರ್ಣನೆ. ದೇವವ್ರತನ ಭೀಷ್ಮ ಪ್ರತಿಜ್ಞೆ. ಜನಮೇಜಯ ದೇವತೆಗಳಿಂದಲೂ ರಾಜರ್ಷಿಗಳಿಂದಲೂ ಸತ್ಕೃತನಾದ ಧೀಮಂತನಾದ ರಾಜನಾದ ಶಾಂತನುವು ಧರ್ಮಾತ್ಮನೆಂದು ಸತ್ಯಸಂಧನೆಂದು 3 ಲೋಕಗಳಲ್ಲಿಯೂ ಪ್ರಸಿದ್ಧನಾಗಿದ್ದನು. ದಮ, ದಾನ, ಕ್ಷಮೆ, ಬುದ್ಧಿ, ಲಜ್ಜೆ, ಧೈರ್ಯ, ಉತ್ತಮವಾದ ತೇಜಸ್ಸು ಇವುಗಳು ಮಹಾಸತ್ವನಾದ ಪುರುಷ ಶರ್ಭನಾದ ಶಾಂತನುವಿನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿದ್ದವು. ಸಕಲ ಗುಣ ಪರಿಪೂರ್ಣನಾಗಿದ್ದ ಶಾಂತನುವು ಧರ್ಮಾರ್ಥ ಕುಶಲನಾಗಿಯೂ ಇದ್ದು ಭರತವಂಶದ ರಕ್ಷಕನಾಗಿಯೂ ಸರ್ವಜನ ರಕ್ಷಕನಾಗಿಯೂ ಇದ್ದನು. ಅವನ ಕುತ್ತಿಗೆಯು ಶಂಖಕ್ಕೆ ಸಮಾನವಾಗಿದ್ದಿತು. ವಕ್ಷಸ್ಥಳವು ವಿಶಾಲವಾಗಿದ್ದಿತು. ಹೆಗಲು ಉನ್ನತವಾಗಿದ್ದಿತು. ಮದಿಸಿದ ಆನೆಯಂತೆಯೇ ಅವನು ಮಹಾಪರಾಕ್ರಮಿಯಾಗಿದ್ದನು. ಹೆಚ್ಚೇನು ಹೇಳಲಿ ಜನಮೇಜಯ, ಸಕಲ ರಾಜಲಕ್ಷಣಗಳು ಸಂಪೂರ್ಣವಾದ ಕಳೆಗಳಿಂದ ಕೂಡಿದುವುಗಳಾಗಿ ಆ ರಾಜನಲ್ಲಿಯೇ ನಿವಾಸ ಮಾಡಿಕೊಂಡಿದ್ದು. ಕೀರ್ತಿಮಂತನಾದ ಶಾಂತನುವಿನ ಸದಾಚಾರ ಸದ್ಗುಣಗಳನ್ನು ಮತ್ತು ಅವನ ಪ್ರಭಾವವನ್ನು ಕಂಡು ಪ್ರಜೆಗಳು ಧರ್ಮ ಏವ ಪರಃ ಕಾಮದಾರ್ಥಾಚೇತಿ ವ್ಯವಸ್ಥಿತಾಃ, ಕಾಮ ಮತ್ತು ಅರ್ಥಗಳಿಗಿಂತಲೂ ಧರ್ಮವೇ ಶ್ರೇಷ್ಠವೆಂಬ ನಿಶ್ಚಯಕ್ಕೆ ಬಂದರು. ಮಹಾಸತ್ವನಾದ ಶಾಂತನುವಿನಲ್ಲಿ ಎಲ್ಲ ಸದ್ಗುಣಗಳು ಇದ್ದವು. ಧರ್ಮ ಮೂಲವಾಗಿ ರಾಜ್ಯಭಾರ ಮಾಡುವವರಲ್ಲಿ ಅವನಿಗೆ ಸಮಾನನಾದ ರಾಜನು ಪೃಥ್ವಿಯಲ್ಲಿಯೇ ಆ ಸಮಯದಲ್ಲಿ ಬೇರೊಬ್ಬನಿರಲಿಲ್ಲ. ಧರ್ಮದಲ್ಲಿಯೇ ಯಾವಾಗಲೂ ನಿರತನಾಗಿರುತ್ತಿದ್ದನು. ಧರ್ಮಾತ್ಮರಲ್ಲಿ ಶ್ರೇಷ್ಠನೆನಿಸಿದ್ದ ಮಹಿಪಾಲನಾದ ಶಾಂತನುವನ್ನು ಪೃಥ್ವಿಯ ಎಲ್ಲ ರಾಜರು ಸೇರಿ ಚಕ್ರವರ್ತಿಯ ಸಿಂಹಾಸನದಲ್ಲಿ ಕುಳ್ಳುರಿಸಿ ಅಭಿಷೇಚಿಸಿದರು. ಧರ್ಮಾತ್ಮನಾದ ಅವನಿಗೆ ರಾಜ್ಯಗಳೆಲ್ಲವನ್ನೂ ಗೆದ್ದು ಚಕ್ರವರ್ತಿಯಾಗಬೇಕಾದ ಶ್ರಮವೂ ಇಲ್ಲವಾಯಿತು. ಕೇವಲ ಧರ್ಮದ ಬಲದಿಂದಲೇ ಅವನು ಸಮಸ್ತ ರಾಜರ ಮನಸ್ಸನ್ನು ಗೆದ್ದನು. ಎಲ್ಲ ರಾಜರು ಅವನಿಗೆ ಬಹಳ ಸಂತೋಷದಿಂದಲೇ ಆಶ್ರಿತರಾಗಲು ಒಪ್ಪಿದರು. ಅವನನ್ನು ಚಕ್ರವರ್ತಿಯನ್ನಾಗಿ ಪಡೆದುದಕ್ಕೆ ಅವನ ಆಶ್ರಿತ ರಾಜರಿಗೆ ಸದ್ಯ ಫಲವೇ ಸಿಕ್ಕಿತು. ಅವನನ್ನು ಪತಿಯನ್ನಾಗಿ ಅಥವಾ ರಕ್ಷಕನನ್ನಾಗಿ ಪಡೆದು ಭೂಮಿಪಾಲರು ಶೋಕ, ಭಯ ಮತ್ತು ಮಾನಸಿಕ ಸಂತಾಪಗಳಿಂದ ವಿಮುಕ್ತರಾದರು. ಸ್ವಪ್ನದಲ್ಲಿಯೂ ಅವರಿಗೆ ಭೀತಿ ಎಂಬುದಿರಲಿಲ್ಲ. ಶಾಂತ ಮನಸ್ಕರಾಗಿದ್ದ ಅವರಿಗೆ ಅನುದಿನವೂ ಸುಖ ಸ್ವಪ್ನಗಳಾಗುತ್ತಿದ್ದುವು. ಚಿಂತೆಯಿಲ್ಲದೆ ನಿದ್ದೆ ಮಾಡಿ ಏಳುತ್ತಿದ್ದರು. ಚಕ್ರವರ್ತಿಯು ಪರಮ ಧಾರ್ಮಿಕನಾಗಿದ್ದುದರಿಂದ ಆಶ್ರಿತರಾಜರೆಲ್ಲರೂ ಧಾರ್ಮಿಕ ಪ್ರವೃತ್ತಿಯುಳ್ಳವರಾಗಿದ್ದರು. ಇಂದ್ರನಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಕೀರ್ತಿಮಂತನಾದ ಶಾಂತನುವಿನ ಆಶ್ರಿತ ರಾಜರು ಶಿಷ್ಟರು, ಯಜ್ಞ, ದಾನ, ಕ್ರಿಯಾಶೀಲರೂ ಆಗಿದ್ದರು. ಶಾಂತನು ಪ್ರಮುಖರಾದ ರಾಜರಿಂದ ಭೂಲೋಕವು ಸಂರಕ್ಷಿಸಲ್ಪಡುತ್ತಿದ್ದ ಆ ಸಮಯದಲ್ಲಿ ಪ್ರಪಂಚದ ಎಲ್ಲ ವರ್ಣದವರು ಧರ್ಮವನ್ನೇ ಪ್ರಧಾನವಾಗಿಟ್ಟುಕೊಂಡು ತಮ್ಮ ತಮ್ಮ ಕರ್ತವ್ಯಗಳನ್ನು ಪರಿಪಾಲಿಸುತ್ತಿದ್ದರು. ಧರ್ಮಕ್ಕೆ ಎಲ್ಲರೂ ಅಡಿಯಾಳಾಗಿದ್ದರು. ಶಾಂತನುವಿನ ಆಳ್ವಿಕೆಯಲ್ಲಿ ಕ್ಷತ್ರಿಯರು ಬ್ರಾಹ್ಮಣರ ಪರಿಚರ್ಯೆಯನ್ನು ಮಾಡುತ್ತಿದ್ದರು. ವೈಶ್ಯರು ಬ್ರಹ್ಮ ಕ್ಷತ್ರಿಯರ ಪರಿಚರ್ಯೆಯನ್ನು ಮಾಡುತ್ತಿದ್ದರು. ಶೂದ್ರರು ಬ್ರಹ್ಮ ಕ್ಷತ್ರಿಯ ವೈಶ್ಯರಲ್ಲಿ ಅನುರಕ್ತಿಯುಳ್ಳವರಾಗಿ ಸೇವಿಸುತ್ತಿದ್ದರು. ಮಹಾರಾಜನಾದ ಶಾಂತನುವು ಕುರುವಂಶದ ರಮಣೀಯ ರಾಜಧಾನಿಯಾದ ಹಸ್ತಿನಾಪುರದಲ್ಲಿ ವಾಸ ಮಾಡುತ್ತಾ ಚತುಸ್ಸಾಗರ ಪರ್ಯಂತವಾದ ಭೂಮಿಯನ್ನು ಆಳುತ್ತಿದ್ದನು. ದೇವರಾಜ ಸದೃಶನಾಗಿದ್ದ ಶಾಂತನುವು ಧರ್ಮಜ್ಞನಾಗಿಯೂ ಸತ್ಯಸಂಧನಾಗಿಯೂ ಕಪಟರಹಿತನಾಗಿಯೂ ಇದ್ದನು. ದಾನ, ಧರ್ಮ ಮತ್ತು ತಪಸ್ಸು ಈ 3 ಅವನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿದ್ದುದರಿಂದ ಅವನು ಪರಮಾದ್ಭುತವಾದ ಕಾಂತಿಯಿಂದ ಬೆಳಗುತ್ತಿದ್ದನು. ರಾಗದ್ವೇಷಾದಿಗಳೊಂದು ಅವನಲ್ಲಿರಲಿಲ್ಲ. ಚಂದ್ರನಂತೆ ಪ್ರಿಯ ದರ್ಶನನಾಗಿದ್ದನು. ತೇಜಸ್ಸಿನಲ್ಲಿ ಸೂರ್ಯ ಸದೃಶನಾಗಿದ್ದನು. ವೇಗದಲ್ಲಿಯೂ ಮತ್ತು ಬಲದಲ್ಲಿಯೂ ವಾಯುವಿಗೆ ಸಮಾನನಾಗಿದ್ದನು. ಕೋಪದಲ್ಲಿ ಯಮಪ್ರಾಯನಾಗಿದ್ದನು. ಕ್ಷಮೆಯಲ್ಲಿ ಪೃಥ್ವಿಗೆ ಸಮಾನನೆನಿಸಿದ್ದನು. ಶಾಂತನುವು ಪೃಥ್ವಿಯನ್ನು ಆಳುತ್ತಿರುವಾಗ ಪಶು, ವರಾಹಗಳ ಮತ್ತು ಮೃಗ ಪಕ್ಷಿಗಳ ವಧೆಯು ನಿಷೇಧಿಸಲ್ಪಟ್ಟಿದ್ದಿತು. ಪ್ರಜೆಗಳನ್ನು ಸಂರಕ್ಷಿಸುವಂತೆಯೇ ಶಾಂತನುವು ಪಶು, ಪ್ರಾಣಿ, ಪಕ್ಷಿಗಳನ್ನು ಸಂರಕ್ಷಿಸುತ್ತಿದ್ದನು. ಶಾಂತನುವಿನ ರಾಜ್ಯದಲ್ಲಿ ಸತ್ಯ ಧರ್ಮಗಳೇ ಪ್ರಮುಖ ಸ್ಥಾನಗಳನ್ನು ವಹಿಸಿದ್ದವು. ರಾಜನೇ ಮೊದಲಾಗಿ ಸಕಲ ಪ್ರಜೆಗಳು ನುಡಿದಂತೆ ನಡೆಯುತ್ತಿದ್ದನು. ವಿನಯಶೀಲನಾದ ಕಾಮ ರಾಗ ವಿವರ್ಜಿತನಾದ ಶಾಂತನುವು ಸಕಲ ಪ್ರಜೆಗಳನ್ನು
ನಿಷ್ಪಕ್ಷಪಾತವಾಗಿ ಆಳುತ್ತಿದ್ದನು. ದೇವ ಋಷಿ ಪಿತೃಯಜ್ಞಗಳು ಯಥಾವಿಧಿಯಾಗಿ ನಡೆಯುತ್ತಿದ್ದವು. ಅಧರ್ಮದಿಂದ ಯಾವ ಪ್ರಾಣಿಯನ್ನೂ ಯಾರೂ ಹಿಂಸಿಸುತ್ತಿರಲಿಲ್ಲ. ದುಃಖಿಗಳಿಗೆ, ಅನಾಥರಿಗೆ, ಪಶು ಪಕ್ಷಿಗಳಿಗೆ, ಎಲ್ಲ ಪ್ರಾಣಿಗಳಿಗೂ ಶಾಂತನುವು ರಾಜನೂ ಆಗಿದ್ದನು, ತಂದೆಯೂ ಆಗಿದ್ದನು. ಕುರುಪತಿ ಶ್ರೇಷ್ಠನಾದ ಶಾಂತನುವು ರಾಜಾದಿರಾಜನಾಗಿರಲಾಗಿ ಮಾತು ಸತ್ಯದೊಡನೆ ಸೇರುತ್ತಿದ್ದಿತು. ಪ್ರಜೆಗಳಿಗೆ ಸುಳ್ಳನ್ನು ಹೇಳಲೇ ತಿಳಿಯುತ್ತಿರಲಿಲ್ಲ. ಅವರ ಮನಸ್ಸು ಯಾವಾಗಲೂ ದಾನ ಮತ್ತು ಧರ್ಮಗಳಲ್ಲಿಯೇ ಲೀನವಾಗಿರುತ್ತಿತ್ತು. ಇಂತಹ ಪರಮ ಧಾರ್ಮಿಕನಾದ ಶಾಂತನುವು 36 ವರ್ಷಗಳ ಕಾಲ ಸ್ತ್ರೀಯರೊಡನೆ ಯಾವ ವಿಧವಾದ ಸಂಬಂಧವನ್ನು ಇಟ್ಟುಕೊಂಡಿರಲಿಲ್ಲ. ಅರಣ್ಯದಲ್ಲಿಯೇ ಹೆಚ್ಚು ಕಾಲ ಇದ್ದು ಬಿಡುತ್ತಿದ್ದನು. ಶಾಂತನುವಿಗೆ ಗಂಗೆಯಲ್ಲಿ ಹುಟ್ಟಿದ್ದ ಅಸ್ವಂಶ ಸಂಭೂತನಾದ ದೇವವ್ರತ ನಾಮಕನಾದ ಪುತ್ರನು ರೂಪ, ಆಚಾರ, ನಡೆನುಡಿ ಮತ್ತು ವಿದ್ಯೆ ಈ ಎಲ್ಲದರಲ್ಲಿಯೂ ಶಾಂತನುವನ್ನೇ ಪ್ರತಿಬಿಂಬಿಸಿದ್ದನು. ದೇವವ್ರತನು ಸರ್ವಾಸ್ತ್ರ ನಿಪುಣನೂ, ಮಹಾಬಲನೂ, ಸತ್ವಪೂರ್ಣನೂ, ವೀರ್ಯಶಾಲಿಯೂ, ಮಹಾರಥನೂ ಆಗಿದ್ದನು. ಒಂದು ದಿನ ಶಾಂತನುವು ಬೇಟೆಯಾಡಲು ಹೋದಾಗ ಒಂದು ಜಿಂಕೆಗೆ ಗುರಿಯಿಟ್ಟು ಬಾಣ ಹೊಡೆದನು. ಬಾಣವು ತಗುಲಿತಾದರೂ ಜಿಂಕೆಯು ಬಹಳ ದೂರ ಓಡಿ ಹೋಯಿತು. ಅದನ್ನೇ ಹುಡುಕುತ್ತಾ ಗಂಗೆಯ ದಂಡೆಯ ಮೇಲೆ ಹೋಗುತ್ತಿದ್ದಾಗ ಎಂದಿನಂತೆ ಪ್ರವಾಹದ ಭೋರ್ಗರೆಯುವ ಶಬ್ದವು ಕೇಳಲಿಲ್ಲ. ಪಕ್ಕಕ್ಕೆ ತಿರುಗಿ ನೋಡಿದನು. ನದಿಯಲ್ಲಿ ಹೆಚ್ಚು ನೀರೇ ಇರಲಿಲ್ಲ. ಎಲ್ಲಿಯೋ ಸ್ವಲ್ಪ ನೀರು ಜಿನುಗುತ್ತಿತ್ತು. ಶಾಂತನುವಿಗೆ ಬಹಳ ಆಶ್ಚರ್ಯವಾಯಿತು. ಕೆಲವೇ ದಿನಗಳ ಹಿಂದೆ ತುಂಬಿ ಹರಿಯುತ್ತಿದ್ದ ನದಿಯು ಇಂದು ಬತ್ತಿ ಹೋಗಿದೆಯಲ್ಲ ಎಂದು ತವಕಿಸಿದನು. ನದಿಯು ಬತ್ತಿರುವ ಕಾರಣವನ್ನು ತಿಳಿಯಲು ಕುತೂಹಲದಿಂದ ದಂಡೆಯ ಮೇಲೆ ಮೆಲ್ಲ ಮೆಲ್ಲನೆ ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ನಡೆದನು. ಮುಂದೆ ಅನತಿ ದೂರದಲ್ಲಿಯೇ ಸುಂದರನಾದ ಬಾಲಕನೊಬ್ಬನು ಧನುರ್ಬಾಣಗಳನ್ನು ಹಿಡಿದು ನಿಂತಿರುವುದು ರಾಜನ ದೃಷ್ಟಿಗೆ ಗೋಚರವಾಯಿತು. ಆತುರದಿಂದ ಮುಂದೆ ಹೋಗಿ ಇಂದ್ರನಂತೆ ಶೋಭಿಸುತ್ತಿದ್ದ ಬಾಲಕನ ಕಾರ್ಯವನ್ನು ವೀಕ್ಷಿಸಿದನು. ಬಾಣ ಪ್ರಯೋಗದಿಂದಲೇ ನದಿಯನ್ನು ತಡೆದಿರುವ ಬಾಲಕನ ಚತುರತೆಯನ್ನು ವೀಕ್ಷಿಸಿ ರಾಜನಿಗೆ ಪರಮಾಶ್ಚರ್ಯವಾಯಿತು. ಬಾಣ ಪ್ರಯೋಗದ ಚಾತುರ್ಯದಿಂದ ಬಾಲಕನು ಗಂಗಾ ನದಿಗೆ ಒಂದು ಅಣೆಯನ್ನೇ ಕಟ್ಟಿಬಿಟ್ಟಿದ್ದನು. ಅತ್ಯಾಶ್ಚರ್ಯಕರವಾದ ಮತ್ತು ಅಮಾನುಷವಾದ ಅಂತಹ ಬಾಣ ಪ್ರಯೋಗವನ್ನೇ ನೋಡುತ್ತಾ ರಾಜನು ಸ್ತಬ್ಧನಾಗಿ ನಿಂತನು. ಆದರೆ ಬಾಲಕನಾರೆಂಬ ಅರಿವು ರಾಜನಿಗುಂಟಾಗಲಿಲ್ಲ. ಹುಟ್ಟಿದಾಗ ಮಾತ್ರ ನೋಡಿದ್ದ ಮಗುವಿನ ಸ್ಮೃತಿಯಾದರೂ ಇರುವುದೆಂತು? ಆದರೆ ಬಾಲಕನಿಗೆ ಮಾತ್ರ ತನ್ನ ಸಮೀಪದಲ್ಲಿ ನಿಂತಿರುವವರಾರೆಂಬ ಅರಿವುಂಟಾಯಿತು. ಆದರೆ ತಾನಾರೆಂಬುದನ್ನು ಹೇಳಿಕೊಳ್ಳುವ ಇಚ್ಛೆ ಇಲ್ಲದೆ ರಾಜನು ನೋಡುತ್ತಿದ್ದಂತೆಯೇ ಬಾಲಕನು ಅದೃಶ್ಯನಾದನು. ರಾಜನಿಗೆ ಭ್ರಾಂತಿ ಉಂಟಾಯಿತು. ಬಾಲಕನನ್ನು ಪುನಃ ನೋಡಬೇಕೆನ್ನುವ ತವಕವೂ ಉಂಟಾಯಿತು. ಹಿಂದಿನದೆಲ್ಲವೂ ಸ್ಮರಣೆಗೆ ಬಂದು ತನ್ನ ತವಕಕ್ಕೆ ಕಾರಣ ಈ ಬಾಲಕನು ತನ್ನ ಮಗನಾಗಿರುವುದೇ ಇರಬಹುದೆಂದು ರಾಜನು ಶಂಕಿಸಿದನು. ಮಗನನ್ನು ತೋರಿಸುವಂತೆ ಜಲರೂಪಳಾಗಿ ಹರಿಯುತ್ತಿದ್ದ ಗಂಗಾದೇವಿಯನ್ನು ಧನ್ಯದಿಂದ ಕೇಳಿದನು. ಸುಮಂಗಲಿಯಾದ ದೇವಿಯು ಸುಂದರ ರೂಪವನ್ನು ಧರಿಸಿದವಳಾಗಿ ಆಭರಣಗಳಿಂದ ಅಲಂಕೃತನಾದ ಸುಂದರ ಬಾಲಕನನ್ನು ಬಲಗೈಯಲ್ಲಿ ಹಿಡಿದುಕೊಂಡು ಮುಗುಳ್ನಗೆಯನ್ನು ಬೀರುತ್ತಾ ರಾಜನ ಸಮೀಪದಲ್ಲಿ ನಿಂತಳು. ಗಂಗೆಯೊಡನೆ ರಾಜನು ಅನೇಕ ವರ್ಷಗಳ ಕಾಲ ಕಳೆದಿದ್ದನಾದರೂ ಆಭರಣಗಳಿಂದ ಅಲಂಕೃತಳಾಗಿದ್ದ, ಧೂಳಿನಿಂದ ಕೂಡಿರದ ಸ್ವಚ್ಛವಾದ ಮತ್ತು ಸುಂದರವಾದ ಸೀರೆಯನ್ನುಟ್ಟಿದ್ದ ತನ್ನ ಸಮೀಪದಲ್ಲಿ ನಿಂತಿದ್ದ ಯುವತಿಯು ಗಂಗಾದೇವಿಯೇ ಎಂದು ರಾಜನಿಗೆ ಗುರುತಿಸಲಾಗಲಿಲ್ಲ. ಹಿಂದೆ ಮಾನವನೊಡನೆ ಸಂಪರ್ಕವನ್ನು ಹೊಂದಲು ಮಾನುಷ ರೂಪವನ್ನು ಧರಿಸಿದ್ದ ಗಂಗೆಗೂ ಮಗನನ್ನರ್ಪಿಸಿ ಹೋಗಲು ಬಂದಿರುವ ಗಂಗಾದೇವಿಗೂ ಬಹಳ ವ್ಯತ್ಯಾಸವಿದ್ದಿತು. ಗಂಗೆಯು ಶಾಂತನುವಿನ ವಿಸ್ಮರಣೆಯನ್ನು ತಿಳಿದವಳಾಗಿ ತಾನೇ ಹೇಳತೊಡಗಿದಳು. ಮಹಾರಾಜ, ಕೆಲವು ವರ್ಷಗಳ ಹಿಂದೆ ನಿನ್ನಿಂದ ನನ್ನಲ್ಲಿ ಜನಿಸಿದ 8ನೇ ಪುತ್ರನೇ ಇವನು. ಈ ಬಾಲಕನು ಶಸ್ತ್ರಾಸ್ತ್ರಗಳಲ್ಲಿ ನಿಷ್ಣಾತನಾಗಿರುವನು. ನಾನಿವನನ್ನು ಇದುವರೆವಿಗೂ ಸಾಕಿ ಸಲಹಿರುವೆನು. ನೀನಿನ್ನು ಇವನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗಬಹುದು. ರಾಜನ ಮುಖವು ಪ್ರಫುಲ್ಲವಾಯಿತು. ಗಂಗಾದೇವಿಯು ಮುಂದುವರಿದು ಹೇಳಿದಳು, ಮಹಾರಾಜ, ಇವನು ಸಾಮಾನ್ಯನೆಂದು ಭಾವಿಸಬೇಡ. ಇವನು ವಸಿಷ್ಠರಲ್ಲಿ ವೇದಾಂಗಗಳನ್ನು ಅಧ್ಯಯನ ಮಾಡಿರುವನು. ಅಸ್ತ್ರವಿದ್ಯೆಯಲ್ಲಿ ಸಂಪೂರ್ಣನಾಗಿ ನಿಷ್ಣಾತನಾಗಿರುವನು ಮತ್ತು ಮಹಾಧನಸ್ಸನ್ನು ಧರಿಸಿರುವ ಇವನು ಯುದ್ಧದಲ್ಲಿ ಇಂದ್ರನಿಗೆ ಸಮಾನನಾಗಿ ಯುದ್ಧ ಮಾಡಬಲ್ಲನು. ಸುರಾಸುರರು ಇವನನ್ನು ಸಮ್ಮಾನಿಸುವರು. ಅಸುರರ ಗುರುಗಳಾದ
ಶುಕ್ರರಿಗೆ ತಿಳಿದಿರುವ ಸಕಲ ಶಾಸ್ತ್ರಗಳನ್ನು ಇವನು ಸಂಪೂರ್ಣವಾಗಿ ತಿಳಿದಿರುವನು. ಅಂಗಿರಸನ ಪುತ್ರನಾದ ಸುರಾಸುರ ನಮಸ್ಕೃತನಾದ ಬೃಹಸ್ಪತಿಗೆ ತಿಳಿದಿರುವ ಸಕಲ ವಿದ್ಯೆಗಳು ಇವನಿಗೆ ತಿಳಿದಿವೆ. ಜಮದಗ್ನಿಯ ಮಗನಾದ ಪರಶುರಾಮನಲ್ಲಿರುವ ಸಕಲ ಶಸ್ತ್ರಾಸ್ತ್ರಗಳು ಈ ನಿನ್ನ ಪುತ್ರನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿವೆ. ಇಷ್ಟು ಮಾತ್ರವಲ್ಲದೆ ಇವನು ರಾಜಧರ್ಮದಲ್ಲಿಯೂ ನಿಷ್ಣಾತನಾಗಿರುವನು. ಇಂತಹ ಅತುಲ ಪರಾಕ್ರಮಿಯಾದ ನಿನ್ನ ನಿಜಸುತನನ್ನು ಆದರದಿಂದ ಸ್ವೀಕರಿಸು. ಅರಮನೆಗೆ ಕರೆದುಕೊಂಡು ಹೋಗು ರಾಜೇಂದ್ರ. ಹೀಗೆ ಹೇಳಿ ಗಂಗೆಯು ರಾಜನಿಗೆ ಮಗನನ್ನು ಒಪ್ಪಿಸಿದಳು. ಧನುರ್ಬಾಣಗಳನ್ನು ಹಿಡಿದು ಮಂದಸ್ಮಿತನಾಗಿ ಒಂದೊಂದೇ ಹೆಜ್ಜೆಯನ್ನು ಮೆಲ್ಲ ಮೆಲ್ಲ ನೆಡುತ್ತಾ ರಾಜನ ಕಡೆಗೆ ಬಾಲಕನು ಬರುತ್ತಿದ್ದಂತೆ ರಾಜನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಮಗನ ಮಂದ ಗಮನವನ್ನು ಸಹಿಸಲಾರದ ರಾಜನ ಹೃದಯ ವೇದನೆಯನ್ನು ಯೋಚಿಸಿಯೋ ಎಂಬಂತೆ ರಾಜನ ಕಾಲುಗಳು ಮಗುವಿನ ಕಡೆಗೆ ಒಡನೆಯೇ ಧಾವಿಸಿದವು. ಮಗನ ಸ್ಪರ್ಶ ಸುಖವನ್ನು ತಾನು ಮೊದಲು ಅನುಭವಿಸಬೇಕೆಂಬ ಅತ್ಯಾಸೆಯಿಂದಲೋ ಎಂಬಂತೆ ರಾಜನ ನೀಳವಾದ ಕೈಗಳು ಗಂಗಾಸುತನನ್ನು ಬಾಚಿ ತಬ್ಬಿದವು. ಅಷ್ಟರೊಳಗಾಗಿ ಅದೃಶ್ಯಳಾಗಿದ್ದ ಗಂಗಾದೇವಿಯು ನದಿಯೊಳಗೆ ಸೇರಿ ಹೋಗಿ ಪಿತಾ ಪುತ್ರರ ಸಮಾಗಮವನ್ನು ನೋಡುತ್ತಾ ಹೆಚ್ಚಿನ ಸಂತೋಷದಿಂದ ಕಿಲಕಿಲನೆ ನಗುತ್ತಿರುವಳೋ ಎಂಬಂತೆ ಶಬ್ದ ಮಾಡುತ್ತಾ ಪ್ರವಹಿಸುತ್ತಿದ್ದಳು. ಗಂಗಾದೇವಿಯು ತನ್ನ ಮಗನ ವಿಷಯವಾಗಿ ಹೀಗೆ ಹೇಳಿ ಮಗನನ್ನು ಒಪ್ಪಿಸಿದ ಬಳಿಕ ಸಾಕ್ಷಾತ್ ಸೂರ್ಯದೇವನಂತೆಯೇ ಭ್ರಾಜಮಾನನಾಗಿದ್ದ ದೇವವ್ರತನನ್ನು ಕರೆದುಕೊಂಡು ರಾಜನು ರಾಜಧಾನಿಗೆ ಆಗಮಿಸಿದನು. ಪುರುಷವಂಶ ಪ್ರದೀಪನಾದ ಶಾಂತನುವು ಸ್ವರ್ಗೋಪಮವಾದ ರಾಜಧಾನಿಯನ್ನು ಸೇರಿದ ನಂತರ ತನ್ನ ಸಕಲ ಕಾಮನೆಗಳು ಪರಿಪೂರ್ಣವಾದುವುದೆಂದು ಇಂತಹ ದೇವಸುತೋಪಮನಾದ ಪುತ್ರನನ್ನು ಪಡೆದ ತಾನು ಮಹಾಪುಣ್ಯಶಾಲಿ ಎಂದು ಭಾವಿಸಿಕೊಂಡನು. ಸಕಲ ಪ್ರಜೆಗಳಿಗೂ ಸಕಲ ಪ್ರಾಣಿಗಳಿಗೂ ಅಭಯಪ್ರದನಾದ ಸಕಲ ಸದ್ಗುಣ ಪರಿಪೂರ್ಣನಾದ ಮಹಾತ್ಮನಾದ ಪುತ್ರನನ್ನು ರಾಜ್ಯದ ಸುಖ ಸಂಪತ್ತಿಗಾಗಿ ಸಕಲ ಪ್ರಜೆಗಳ ಸಮ್ಮುಖದಲ್ಲಿ ಯುವರಾಜನನ್ನಾಗಿ ಮಾಡಿಕೊಂಡನು. ಮಹಾಯಶೋವಂತನಾದ ಶಾಂತನುವಿನ ಪುತ್ರನಾದ ದೇವವ್ರತನು ಸದ್ವೃತ್ತಿ ಸದಾಚಾರಗಳಿಂದ ಪಟ್ಟಣಿಗರನ್ನು, ತಂದೆಯನ್ನು ಮತ್ತು ರಾಷ್ಟ್ರದ ಸಕಲ ಪ್ರಜೆಗಳನ್ನು ಸಂತೃಪ್ತಿಗೊಳಿಸಿದನು. ಅಮಿತ ವಿಕ್ರಮನಾದ ಶಾಂತನುವು ಸಕಲ ಸದ್ಗುಣ ಪರಿಪೂರ್ಣನಾದ ಮಗನ ಜೊತೆಯಲ್ಲಿ 4 ವರ್ಷಗಳು ಸುಖದಿಂದಲೂ ಸಮಾಧಾನದಿಂದಲೂ ಇದ್ದನು. ಶಾಂತನುವಿಗೆ ಯಾವ ವಿಧವಾದ ಚಿಂತೆಯೂ ಇರಲಿಲ್ಲ. ಯುವರಾಜನಾಗಿದ್ದ ದೇವವ್ರತನೇ ರಾಜ್ಯಭಾರವನ್ನು ನಡೆಸುತ್ತಿದ್ದನು. ಪ್ರಜೆಗಳೆಲ್ಲರೂ ಗಾಂಗೇಯನ ರಾಜ್ಯಪಾಲನೆಯಲ್ಲಿ ಸಂತುಷ್ಟರಾಗಿದ್ದರು.